ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 57. ತನ್ನ ಜೀವನದಲ್ಲಿ ನಡೆದ ಕಹಿ ಘಟನೆಗಳನ್ನು ಕ್ಷಮಾಳೊಂದಿಗೆ ಹಂಚಿಕೊಂಡ ಬಳಿಕ ಕೃಷ್ಣನ ಮನಸ್ಸು ನಿರಾಳವಾಗಿತ್ತು. ರಾಜರಾಯರ ಸಾವಿನ ನಂತರ ನಗುವನ್ನೇ ಕಳೆದುಕೊಂಡಿದ್ದ ಮನೆ ಮಗುವಿನ ಆಗಮನದಿಂದ ಪುನಶ್ಚೇತನಗೊಂಡಿತ್ತು. ಶ್ಯಾಮಲಾ ಮಗುವಿಗೆ ಎಣ್ಣೆ ಹಚ್ಚಿ ಜಳಕ ಮಾಡಿಸಿ ಮಗುವನ್ನು ಕ್ಷಮಾಳ ಕೈಗೆ ರವಾನಿಸಿದರೆ ಅದಕ್ಕೆ ಸಾಂಬ್ರಾಣಿಯ ಧೂಪ ಹಾಕಿ ದೃಷ್ಟಿ ಬೊಟ್ಟಿಟ್ಟು ಬೆಚ್ಚಗೆ ಮಲಗಿಸುವುದು ಕ್ಷಮಾಳ ದಿನಚರಿಯಾಯಿತು. ಜೋ ಜೋ ಲಾಲಿನ ಹಾಡುವೆ ಚಿನ್ನ ನಿನ್ನ ಮುತ್ತಾಡುವೆ ಹೂವಂತ ಕನಸು ತಾ ಮೂಡಿ ಬರಲಿ ನಗುವ ಅಳುವ ಕಣ್ಣಲ್ಲಿಂದು. ಕ್ಷಮ ಸುಮಧುರವಾಗಿ ಹಾಡುತ್ತಾ ಜೋಲಿ ತೂಗುತ್ತಿದ್ದರೆ 2-3 ನಿಮಿಷಗಳಲ್ಲಿ ಮಗು ನಿದ್ರಾದೇವಿಯ ತೆಕ್ಕೆಯಲ್ಲಿ ಸೇರಿಬಿಡುತ್ತಿತ್ತು. ಕೆಲವೊಮ್ಮೆ ಅಮೃತಾಳೆ ಮಗುವನ್ನು ತನ್ನ ಮಗ್ಗುಲಿನಲ್ಲಿ ಮಲಗಿಸುವ ಪ್ರಯತ್ನ ಮಾಡಿದರೆ ಅವಳ ಪ್ರಯತ್ನವೆಲ್ಲವೂ ವಿಫಲವಾಗುತ್ತಿತ್ತು. ಕೃಷ್ಣನಂತೆ ಹಸುಕಂದನೂ ಸಹ ಕ್ಷಮಾಳ ಗಾಯನಕ್ಕೆ ಮರುಳಾದಂತಿತ್ತು. ಮಗು ಎಷ್ಟೇ ಅಳುತ್ತಿದ್ದರೂ ಅವಳ ಒಂದು ಗಾಯನ ಸಾಕಿತ್ತು ಮಗುವನ್ನು ಸಮಾಧಾನಪಡಿಸಲು. ಕ್ಷಮ ಮಗುವನ್ನು ಕೈಗೆತ್ತಿಕೊಂಡರೆ ಸಾಕು ಕಿಲಕಿಲನೆ ನಗಲು ಪ್ರಾರಂಭಿಸುತ್ತಿತ್ತು. ಎಷ್ಟೋ ಬಾರಿ ಅಮೃತಾಳಿಗೆ ಮಗುವನ್ನು ಸಮಾಧಾನ ಮಾಡಲು ಸಾಕು ಸಾಕೆನಿಸುತ್ತಿತ್ತು. ರಾತ್ರಿ ಇಡೀ ನಿದ್ರಿಸದೆ ಆಡುತ್ತಿದ್ದ ಮಗುವಿನ ಸಂಗಡ ಕೂಡ ಇರುತ್ತಿದ್ದದ್ದು ಕ್ಷಮಾಳೆ ಆಗಿದ್ದಳು. ಶ್ಯಾಮಲಾ ನಿದ್ರೆಗೆಟ್ಟು ಒದ್ದಾಡುತ್ತಿದ್ದ ಮಗಳ ಕಷ್ಟವನ್ನು ನೋಡಲಾಗದೆ ಹಲವು ಬಾರಿ, ಮಗಳೇ, ನೀನು ಕೆಲಸದಿಂದ ಬಂದು ಸುಸ್ತಾಗಿರ್ತೀಯ, ನೀನು ಮಲಗಿ ವಿಶ್ರಾಂತಿ ತಗೋ, ನಾನು ಮಗುವನ್ನು ನೋಡಿಕೊಳ್ತೀನಿ ಎಂದು ಹೇಳುತ್ತಿದ್ದರಾದರೂ ಊಟ ಮಾಡಿ ಬೆಚ್ಚಗೆ ನಿದ್ರಿಸುತ್ತಿದ್ದ ಅಮೃತಾಳ ಬಾಯಿಯಲ್ಲಿ ಒಂದೇ ಒಂದು ದಿನವೂ ಈ ಬಗೆಯ ಮಾತುಗಳು ಬರುತ್ತಲೇ ಇರಲಿಲ್ಲ. ತಾನು ಮನೆಯಲ್ಲಿ ಇಲ್ಲದಾಗ 3/4 ಭಾಗ ಕೆಲಸವನ್ನು ಅಮ್ಮನೇ ಮಾಡುತ್ತಾರೆ. ಹೀಗಿರುವಾಗ ಆಯಾಸಗೊಂಡ ಅಮ್ಮನಿಗೆ ನಿದ್ರೆಯೂ ಇಲ್ಲವಾದರೆ ಅವರ ಆರೋಗ್ಯವು ಹಾಳಾಗಬಹುದೆಂದು ಅರಿತಿದ್ದ ಕ್ಷಮಾಳ ಪಾಲಿಗೆ ಕೆಲವು ದಿನಗಳಿಂದ ನಿದ್ರೆ ಎಂಬುದು ಕನಸಿನ ಮಾತಾಗಿತ್ತು. ಅಕ್ಕ, ನನಗೆ ಒಮ್ಮೊಮ್ಮೆ ಅನುಮಾನ ಕಾಡ್ತದೆ, ಇವನಿಗೆ ತಾಯಿ ನಾನೋ ಅಥವಾ ನೀನೋ ಅಂತ. ನೀನು ಇರೋದಕ್ಕೆ ಆಯಿತು, ಇಲ್ಲವಾಗಿದ್ದರೆ ಇವನನ್ನು ನೋಡಿಕೊಳ್ಳುವಷ್ಟರಲ್ಲಿ ನನ್ನ ಅರ್ಧ ಆಯಸ್ಸು ಮುಗಿದು ಹೋಗ್ತಾ ಇತ್ತು. ಅಮೃತ ಅಕ್ಕನನ್ನು ಪ್ರಶಂಸಿಸುತ್ತಿದ್ದರೆ ಅವಳ ಮಾತಿಗೆ ಹಿಗ್ಗದ ಕ್ಷಮ, ಯಾಕೆ ಹಾಗೇಳ್ತೀಯ, ಅವನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ಬೋದು, ಆದರೆ ಅವನಿಗೆ ನಾನು ಕೂಡ ತಾಯಿ ಅನ್ನೋದನ್ನು ಮರಿಬೇಡ ಎಂದು ಮಗುವನ್ನು ಎತ್ತಿ ಮುದ್ದಿಸುತ್ತಿದ್ದಳು. ಹೌದು ಅಕ್ಕ, ನಾನು ಇವನನ್ನು 9 ತಿಂಗಳು ಹೊತ್ತು ಹೆತ್ತಿರಬಹುದು, ಆದರೆ ಅವನ ನಿಜವಾದ ತಾಯಿ ನೀನೇ ಎಂದು ಅಕ್ಕ ತನಗೆ ಮಾಡುತ್ತಿದ್ದ ಸೇವೆಗೆ ಅಮೃತ ಮನಸಾರೆ ಕೃತಜ್ಞತೆ ಸಲ್ಲಿಸುತ್ತಿದ್ದಳು. ಮಗುವಿಗೆ 2 ತಿಂಗಳು ತುಂಬುತ್ತಲೇ ಮನೆಯವರ ಮಟ್ಟಿಗೆ ಸಿಹಿ ಅಡುಗೆ ಮಾಡಿ ನಾಮಕರಣವನ್ನು ಮಾಡಲಾಯಿತು. ಅವಿನಾಶನಿಗೆ ಇಷ್ಟವಿಲ್ಲದ ಕೆಲಸ ಮಾಡಬಾರದೆಂದು ಅಮೃತಾಳೆ ತಾಕೀತು ಮಾಡಿದ್ದರಿಂದ ಕ್ಷಮ ಕೂಡ ಅಕ್ಕಪಕ್ಕದವರನ್ನು ಕರೆಯುವ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ. ಆದರೆ ಮಗುವಿನ ನಾಮಕರಣಕ್ಕೆ ಅಪ್ಪನೇ ಬರಲಿಲ್ಲವೆಂದು ಅಕ್ಕಪಕ್ಕದವರು ಆಡಿಕೊಳ್ಳುತ್ತಾರೆ ಎಂದು ಮೊದಲೇ ತಿಳಿದಿದ್ದ ಅಮೃತ ಮಾನ ಮರ್ಯಾದೆಗೆ ಅಂಜಿ ಅವಿನಾಶನ ಹೆಸರಿನಲ್ಲಿ ಸುಳ್ಳು ನುಡಿದಿದ್ದಾಳೆಂದು ಅಮ್ಮ ಮಗಳಿಬ್ಬರಿಗೂ ನಂತರದಲ್ಲಿ ತಿಳಿಯಿತು. ಇದರೊಂದಿಗೆ ಅಂದು ಅವಿನಾಶ ಕೈತುಂಬ ಹಣ ಕೊಟ್ಟು ಹೋದ ಹಿಂದಿನ ಕಾರಣವು ಅರಿವಾಯಿತು. ಮಗುವಿನೊಡನೆ ಆಡುತ್ತಾ ಕಾಲ ಕಳೆಯುತ್ತಿದ್ದ ಕ್ಷಮಾಳಿಗೆ ಕೃಷ್ಣನನ್ನು ಭೇಟಿ ಮಾಡಲು ಕೆಲವೊಮ್ಮೆ ಸಮಯವೇ ಸಿಗದಂತಾಗುತ್ತಿತ್ತು. ಆಗೆಲ್ಲ ಅವನಿಗೆ ಕರೆ ಮಾಡಿ ಅವನ ಜೊತೆ ಗಂಟೆಗಟ್ಟಲೆ ಮಾತನಾಡುತ್ತಿದ್ದಳು. ಕೆಲವೊಮ್ಮೆ ಕೃಷ್ಣ ತಾನೇ ಕ್ಷಮಾಳ ಮನೆಗೆ ಆಗಮಿಸಿ ಅವಳೊಡನೆ ಹರಟುತ್ತಾ ಸಮಯ ಕಳೆಯುತ್ತಿದ್ದನು. ತಮ್ಮ ಜೀವನದಲ್ಲಿ ಕೃಷ್ಣ ಎಂಬ ಅಪರಿಚಿತ ವ್ಯಕ್ತಿಯ ಆಗಮನ ಶ್ಯಾಮಲಾ ಹಾಗೂ ಅಮೃತಾಳಿಗೂ ಸಂತೋಷ ತಂದಿದ್ದರೆ ದೀಪಕ್ ಮಾತ್ರ ಅವನನ್ನು ಕಂಡಾಗಲೆಲ್ಲ ಉರಿ ಮೆಣಸಿನಕಾಯಿಯಂತೆ ಮುಖ ಮಾಡಿಕೊಂಡು ಅಸೂಯೆಯಿಂದ ಮುಖ ಕಿವುಚುತ್ತಾ ಬಲವಾದ ಹೆಜ್ಜೆಗಳನ್ನಿಡುತ್ತಾ ಹೊರ ನಡೆಯುತ್ತಿದ್ದನು.
ಕೃಷ್ಣ ಮಾತ್ರ ಇದಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಕ್ಷಮಾಳೊಂದಿಗಿನ ಸ್ನೇಹವನ್ನು ಎಂದಿನಂತೆ ಮುಂದುವರಿಸಿದ್ದನು. ಅವಿನಾಶನ ಜೊತೆ ಮದುವೆ ನಿಂತ ನಂತರದ ಕೆಲ ದಿನಗಳು ಕ್ಷಮ ಖಿನ್ನಳಾಗಿದ್ದನ್ನು ಗಮನಿಸಿದ್ದ ಶ್ಯಾಮಲ ಇತ್ತೀಚೆಗೆ ಅವಳ ಮುಖದಲ್ಲಿನ ನಗುವನ್ನು ಕಂಡು ಅದಕ್ಕೆ ಕೃಷ್ಣನೇ ಕಾರಣ ಎಂದು ಅರಿತುಕೊಂಡಿದ್ದರು. ದೇವ್ರೆ, ಅವರಿಬ್ಬರ ಸ್ನೇಹ ಹೀಗೆ ಇರಲಿ, ಇನ್ನೆಂದು ನನ್ನ ಮಗಳ ಮುಖದಲ್ಲಿ ನಗು ಮಾಸದಂತೆ ನೋಡ್ಕೊ ಎಂದು ಆಗಾಗ್ಗೆ ದೇವರನ್ನು ಸ್ಮರಿಸುತ್ತಿದ್ದರು. ಅಕ್ಕ, ನಾನು ನಿನ್ನ ಬಳಿ ಏನನ್ನೋ ಹೇಳಬೇಕಿತ್ತು. ಅಮ್ಮನಿಗೆ ಹೇಳಿದರೆ ಅವಳು ನನ್ನ ಮಾತನ್ನು ಒಪ್ಪೋದಿಲ್ಲ. ಅಮೃತ ಯಾವುದೋ ವಿಷಯವನ್ನು ಪ್ರಸ್ತುತಪಡಿಸಲು ಪ್ರಸ್ತಾವನೆ ಹಾಕಿದಳು. ಹೇಳು ಅಮೃತ, ಏನು? ಅಕ್ಕ, ಅದು ಅವಿ ಫೋನ್ ಮಾಡಿದ್ರು. ಹೌದಾ? ಸಂತೋಷ. ತುಂಬ ದಿನ ಆದಮೇಲಾದರೂ ಹೆಂಡತಿಯ ನೆನಪಾಯ್ತಲ್ಲ. ಕ್ಷಮಾಳ ಮಾತಿನಲ್ಲಿ ಅವಿನಾಶನ ಬಗೆಗೆ ಬೇಸರವಿದ್ದದ್ದು ಎದ್ದು ತೋರುತ್ತಿತ್ತು. ಅಕ್ಕ, ಅವರಿಗೆ ಬಹಳ ಕೆಲಸವಿತ್ತಂತೆ, ಅದಕ್ಕೆ. ಅವಳು ರಾಗ ಎಳೆಯುವ ಮುನ್ನವೇ ಅವಳನ್ನು ತಡೆದ ಕ್ಷಮ, ಏನೋ ಹೇಳಬೇಕು ಅಂದ್ಯಲ್ಲ, ಅದೇನು ಅಂತ ಹೇಳು ಎಂದು ಉದಾಸೀನತೆ ತೋರಿದಳು. ಅಕ್ಕ, ಅದು ಅವರು ಅವತ್ತೇ ಹೇಳಿದ್ರಲ್ಲ, ಊರಿನಲ್ಲಿ ಇರುವ ಬಾಡಿಗೆ ಮನೆಯನ್ನು ಖಾಲಿ ಮಾಡಿಸ್ತೇನೆ, ಇನ್ನು ನಮ್ಮ ಸಂಸಾರ ಅಲ್ಲಿಯೇ ಇರೋದು ಅಂತ. ಅದಕ್ಕೆ ನಾಳೆಯೇ ನನ್ನನ್ನು ಮಗುವನ್ನು ಕರೆದುಕೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾರಂತೆ ಎಂದವಳ ಮುಖ ನಗುವಿನಿಂದ ಅರಳಿತ್ತು. ಕ್ಷಮ ಏನನ್ನೋ ಹೇಳುವ ಮುನ್ನವೇ ಅಮೃತಾಳ ಮಾತುಗಳನ್ನು ಕೇಳಿ ಅಡುಗೆ ಕೋಣೆಯಿಂದ ಹೊರಬಂದ ಶ್ಯಾಮಲ, ಅಲ್ಲ ಕಣೆ, ನಿನ್ಗೇನು ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ? ಇಷ್ಟು ಸಣ್ಣ ಮಗುವನ್ನು ಕರ್ಕೊಂಡೋಗಿ ಏನು ಮಾಡ್ತೀಯಾ? ನಿನಗೆ ಮಗುವಿಗೆ ನೀರು ಹಾಕೋದಿರಲಿ, ಮಲಗಿಸೋದಕ್ಕೂ ಬರೋದಿಲ್ಲ, ಅದು ರಾತ್ರಿ ಇಡೀ ಮಲಗೋದಿಲ್ಲ. ನೀನು ಮಾತ್ರ ಕುಂಭಕರ್ಣನ ಹಾಗೆ ನಿದ್ರೆ ಮಾಡ್ತಾ ಇರ್ತೀಯ. ಇಲ್ಲೇನೋ ಕ್ಷಮ ಇದ್ದಾಳೆ, ನಿದ್ರೆಗೆಟ್ಟು ಮಗುವನ್ನು ನೋಡಿಕೊಳ್ತಾಳೆ. ಆದರೆ ಅಲ್ಲಿ ಯಾರು ನೋಡ್ಕೋತಾರೆ ಹೇಳು? ನೀನು ಈಗ ಇಲ್ಲಿಗೂ ಹೋಗೋದು ಬೇಡ, ಇನ್ನೊಂದು 3-4 ತಿಂಗಳು ಇಲ್ಲೇ ಇರು. ಇಷ್ಟು ದಿನ ನೋಡ್ಕೊಂಡವರಿಗೆ ಇನ್ನೂ ಕೆಲವು ದಿನಗಳ ಕಾಲ ನೋಡಿಕೊಳ್ಳೋದು ಕಷ್ಟ ಅಲ್ಲ ಅಂತ ಆ ನಿನ್ನ ಗಂಡನ್ಗೆ ಹೇಳು ಎಂದು ಕಡ್ಡಿ ತುಂಡು ಮಾಡಿದ ಹಾಗೆ ಮಾತನಾಡಿದರು. ಅಮ್ಮನ ಮಾತುಗಳನ್ನು ಕೇಳಿ ಅದಾಗಲೇ ಅಮೃತಾಳ ಕಣ್ಣುಗಳು ತುಂಬಿದ್ದವು. ಅಮ್ಮ, ನಾನು ಇದಕ್ಕೆ ಈ ವಿಷಯವನ್ನು ನಿನ್ನ ಬಳಿ ಹೇಳ್ದೆ ಅಕ್ಕನ ಬಳಿ ಹೇಳಿದ್ದು. ಅವಳಿಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗ್ತದೆ. ನೀನು ಹಿಂದಿನ ಕಾಲದವಳು, ನಿನಗೆ ಎಂತ ಸಹ ಅರ್ಥ ಆಗೋದಿಲ್ಲ ಎಂದು ಚಿಕ್ಕ ಮಕ್ಕಳಂತೆ ಗೋಳಿಟ್ಟಳು. ನಾನು ಹಳೆ ಕಾಲದವಳೇ ಇರ್ಬೋದು, ಆದರೆ ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೆಯದಕ್ಕೆ ಅಂತ. ನಿನಗ್ಯಾಕೆ ಅರ್ಥ ಆಗ್ತಾ ಇಲ್ಲ? ಕ್ಷಮ ಕೂಡ ಈ ವಿಷಯದಲ್ಲಿ ನನ್ನ ನಿರ್ಧಾರವನ್ನೇ ಒಪ್ಪೋದು ಅಲ್ವಾ ಮಗಳೇ ಎಂದು ಕ್ಷಮಾಳತ್ತ ಮುಖ ಮಾಡಿದರು. ಒಂದು ಕ್ಷಣ ಏನನ್ನೋ ಯೋಚಿಸಿದ ಕ್ಷಮ, ಅಮೃತ, ಅಮ್ಮ ಹೇಳ್ತಾ ಇರೋದು ಸರಿ ಉಂಟು. ಇಷ್ಟು ದಿನ ಗಂಡನನ್ನು ಅಗಲಿ ಇರೋದು ನಿನಗೆ ಎಷ್ಟು ಕಷ್ಟ ಆಗಿರಬಹುದು ಅಂತ ನನಗೂ ಅರ್ಥ ಆಗ್ತದೆ. ನೀನೇ ಇನ್ನೂ ಚಿಕ್ಕ ಮಗು, ಇಷ್ಟು ಎಳೆಯ ಪ್ರಾಯದ ಮಗುವನ್ನು ಕರೆದುಕೊಂಡು ಹೋಗಿ ಎಂತ ಮಾಡ್ತೀಯಾ? ಅಮ್ಮ ಹೇಳಿದಂತೆ 3-4 ತಿಂಗಳು ಅಲ್ಲದಿದ್ದರೂ ಇನ್ನು 1 ತಿಂಗಳಾದರೂ ಇಲ್ಲಿಯೇ ಇರು. ಅಷ್ಟರಲ್ಲಿ ಮಗುವಿಗೆ ಸ್ನಾನ ಮಾಡಿಸುವುದನ್ನೆಲ್ಲ ಅಭ್ಯಾಸ ಮಾಡಿಕೊ, ನಂತರ ನಿನ್ನನ್ನು ಯಾರೂ ತಡೆಯೋದಿಲ್ಲ ಎಂದು ಹಿತವಚನ ಹೇಳಿದಳು. ಅಮೃತಾಳಿಗೂ ಅಕ್ಕನ ಮಾತು ಸರಿ ಎನಿಸಿತು. ಇಷ್ಟು ದಿನಗಳೇ ಗಂಡನನ್ನು ಬಿಟ್ಟು ಇದ್ದೇನೆ, ಇನ್ನು 1 ತಿಂಗಳಲ್ವಾ? ಸರಿ, ಈಗಲೇ ಅವರಿಗೆ ಫೋನ್ ಮಾಡಿ ನಾನು ನಾಳೆ ನಿಮ್ಮೊಡನೆ ಬರೋದಿಲ್ಲ ಅಂತ ಹೇಳಿಬಿಡ್ತೇನೆ ಎಂದು ಮೊಬೈಲನ್ನು ಕೈಗೆ ತೆಗೆದುಕೊಂಡಳು. ನೋಡಿದ್ಯಾ, ಅದಕ್ಕೆ ನಿನ್ನನ್ನು ಚಿಕ್ಕ ಮಗು ಅಂತ ಹೇಳೋದು. ಈಗಷ್ಟೇ ಗಂಡನನ್ನು ನೋಡಬೇಕು, ಬಿಟ್ಟಿರಲಿಕ್ಕೆ ಕಷ್ಟ ಆಗ್ತದೆ ಅನ್ನೋ ಹಾಗೆ ಮಾತನಾಡಿದೆ. ಈಗ ನೋಡಿದರೆ ಅವರಿಗೆ ಕಾಲ್ ಮಾಡಿ ನಾನು ಬರೋದಿಲ್ಲ ಅಂತ ಹೇಳ್ತೇನೆ ಅಂತಿದ್ಯಾ. ಹುಟ್ಟಿಸಿದ ಅಪ್ಪನಾಗಿ ಮಗುವಿನ ನಾಮಕರಣಕ್ಕೂ ಬರಲಿಲ್ಲ. ನಿನ್ನನ್ನು ಕರೆದುಕೊಂಡು ಹೋಗೋ ನೆಪದಲ್ಲಾದರೂ ಒಮ್ಮೆ ಬಂದು ಹೋಗಲಿ ಬಿಡು. ಅವರು ಬಂದ ಮೇಲೆ ವಿಷಯವನ್ನು ಎದುರಿನಲ್ಲಿಯೇ ಹೇಳಿದರಾಯಿತು ಎಂದು ಕ್ಷಮ ಸಲಹೆ ನೀಡಿದಳು. ಅಕ್ಕನ ವಿಶಾಲ ಮನೋಭಾವನೆ ಅಮೃತಾಳ ಕಣ್ಣುಗಳನ್ನು ಒದ್ದೆಯಾಗಿಸಿತು. ಅಕ್ಕ, ನನ್ನಿಂದ ನಿನಗೆ ಎಷ್ಟೆಲ್ಲ ಅನ್ಯಾಯವಾದರೂ ಒಂದು ಚೂರು ಬೇಸರಿಸಿಕೊಳ್ಳದೆ ಸದಾ ನನ್ನ ಒಳಿತನ್ನೇ ಬಯಸ್ತೀಯಲ್ಲ, ನೀನು ನನ್ನ ಪಾಲಿನ ದೇವರು ಎನ್ನುತ್ತಾ ಸಂತೋಷದಿಂದ ಅವಳನ್ನು ತಬ್ಬಿದಳು. ಅಳಿಯಂದ್ರೆ ಹೇಗಿದ್ದೀರಾ? ಮನೆಗೆ ಬಂದ ಅಳಿಯನಿಗೆ ಸತ್ಕರಿಸಿದ ಶ್ಯಾಮಲ ಪ್ರೀತಿಯಿಂದ ಉಪಚರಿಸಿದರು. ಏನೋ ಇದ್ದೀನಿ ಅತ್ತೆ, ನೀವೆಲ್ಲ ಹೇಗಿದ್ದೀರಾ?
ನನ್ನ ಮಗ ಏನಂತಾನೆ? ಬಚ್ಚಲಿಗೆ ತೆರಳಿ ಕೈಕಾಲು ತೊಳೆದುಕೊಂಡು ಬಂದವನು ಮಗುವನ್ನು ಎತ್ತಿಕೊಂಡು ಮುದ್ದಿಸಿದನು. ನಿಮಗೆ ಈಗ ಮಗುವಿನ ನೆನಪಾಯ್ತಾ? ನನಗೆ ಹೆರಿಗೆ ಆಗಿ 2 ತಿಂಗಳು ಕಳೆಯಿತು. ಇಷ್ಟು ದಿನದಲ್ಲಿ ಒಮ್ಮೆಯೂ ಮಗುವನ್ನಾಗಲಿ ನನ್ನನ್ನಾಗಲಿ ನೋಡಬೇಕು ಅಂತ ಅನ್ನಿಸ್ಲೇ ಇಲ್ಲವಾ? ಅಮೃತ ಅಸಹನೆಯಿಂದ ಕೇಳಿದಳು. ಅವಳ ಮಾತುಗಳನ್ನು ಕೇಳಿ ಅವಿನಾಶನಿಗೆ ಒಂದು ಕ್ಷಣ ಕೋಪ ಬಂದರೂ ಅದನ್ನು ತಡೆದುಕೊಳ್ಳುತ್ತಾ, ಅಮೃತ, ನನ್ನ ಪರಿಸ್ಥಿತಿ ಗೊತ್ತಿದ್ದು ಪ್ರತಿ ಬಾರಿ ಹೀಗೆ ಮಾತಾಡ್ತೀಯಲ್ಲ? ನಿನಗೆ ನಾನು ಅವತ್ತೇ ಹೇಳಿದ್ದೆ, ಈಗ ನಾನು ನಮ್ಮ ಊರಿನಲ್ಲೇ ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ಕೆಲಸಕ್ಕೆ ಸೇರಿ ಕೆಲವು ತಿಂಗಳಷ್ಟೇ ಕಳೆದಿರೋದು. ಸುಮ್ಮನೆ ರಜೆ ಕೇಳಿದರೆ ಅವರು ಕೊಡೋದಿಲ್ಲ. ಈಗಲೂ ಅಷ್ಟೇ, ಕೇವಲ 1 ದಿನದ ಮಟ್ಟಿಗೆ ರಜೆ ತಗೊಂಡು ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿರೋದು. ಬಟ್ಟೆ ಎಲ್ಲ ಪ್ಯಾಕ್ ಆಗಿದ್ರೆ ಹೊರಡೋಣ, ಕತ್ತಲಾಗೋದ್ರೊಳಗೆ ಮನೆ ಸೇರ್ಕೊಳ್ಬೇಕು ಎಂದು ಅವಸರಿಸಿದನು. ಅಳಿಯಂದ್ರೆ, ಇದೇನು ಅಪರೂಪದಲ್ಲಿ ಬಂದಿದ್ದೀರಿ? ಬಂದಿನ್ನೂ 5 ನಿಮಿಷ ಕೂಡ ಆಗಿಲ್ಲ, ಆಗಲೇ ಹೊರಡೋ ಮಾತಾಡ್ತಾ ಇದ್ದೀರಲ್ಲ? ಮುಂದಿನ ಮಾತುಗಳನ್ನು ಹೇಗೆ ಹೇಳುವುದೆಂದು ತಿಳಿಯದೆ ಶ್ಯಾಮಲ ಕ್ಷಮಾಳತ್ತ ಮುಖ ಮಾಡಿದರು. ನಾನು ಹೇಳಿ ಒಪ್ಪಿಸ್ತೇನೆ ಎಂದು ಕಣ್ಣಿನಲ್ಲಿಗೆ ಸನ್ನೆ ಮಾಡಿದ ಕ್ಷಮ, ನೋಡಿ, ಅದು ಅಮೃತಾಳೆ ಇನ್ನೂ ಸಣ್ಣ ಮಗು. ಹಾಲು ಕುಡಿಯುವ ಹಸುಗುಸನ್ನು ನೋಡಿಕೊಳ್ಳಿಕ್ಕೆ ಅವಳಿಗೆ ಕಷ್ಟ ಆಗಬಹುದು. ನೀವೇನು ಅಂದುಕೊಳ್ಳಿಲ್ಲ ಅಂದರೆ ಇನ್ನೊಂದು ತಿಂಗಳು ಬಿಟ್ಟು ಅವಳನ್ನು ಕರೆದುಕೊಂಡು ಹೋಗಿ. ಅಷ್ಟರಲ್ಲಿ ಅವಳಿಗೂ ಸ್ವಲ್ಪ ಅನುಭವವಾಗಬಹುದು ಎಂದು ವಿನಯವಾಗಿ ಹೇಳಿದಳು. ಅವಿನಾಶ ತನ್ನ ಮಾತಿಗೆ ಒಪ್ಪಿಯೇ ಒಪ್ಪುತ್ತಾನೆ. ಇನ್ನು ಕೆಲವು ದಿನ ಅಮೃತ ಹಾಗೂ ಮಗುವಿನ ಸಂಗಡ ಸಂತೋಷದಿಂದ ಕಾಲ ಕಳೆಯಬಹುದು ಎಂದುಕೊಂಡಿದ್ದ ಕ್ಷಮಾಳ ಆಕಾಂಕ್ಷೆ ಸುಳ್ಳಾಗಿತ್ತು. ಕುಳಿತಲ್ಲಿಂದ ಎದ್ದು ಕೈಯಲ್ಲಿ ಹಿಡಿದಿದ್ದ ಮಗುವನ್ನು ಮಂಚದ ಮೇಲೆ ಮಲಗಿಸಿದ ಅವಿನಾಶ, ನೀವು ನನ್ನನ್ನು ಏನಂತ ಅಂದ್ಕೊಂಡಿದ್ದೀರಾ? ನಾನೇನು ಕೈಲಾಗ್ದವನ? ನನ್ನ ಹೆಂಡತಿ ಮಗುವನ್ನು ಕರ್ಕೊಂಡು ಹೋಗಿ ನೋಡಿಕೊಳ್ಳಲಾಗದಷ್ಟು ಅಸಹಾಯಕ ಅಂದ್ಕೊಂಡಿದ್ದೀರಾ ಎಂದು ಆವೇಶದಿಂದ ಅಬ್ಬರಿಸಿದನು. ಅವನ ಕೋಪ ಮೂವರನ್ನು ಅಚ್ಚರಿಯೊಂದಿಗೆ ಬೆಚ್ಚಿ ಬೀಳಿಸಿತ್ತು. ಕ್ಷಮಾಳ ಒಂದು ಮಾತಿಗೆ ಅವಿನಾಶನ ಕೋಪ ನೆತ್ತಿಗೇರಲು ಕಾರಣವೇನು? ಅವಿನಾಶ ಅಮೃತಾಳನ್ನು ಕರೆದುಕೊಂಡು ತನ್ನೂರಿನತ್ತ ಪಯಣ ಬೆಳೆಸುವನೆ ಅಥವಾ ಕ್ಷಮಾಳ ಮಾತಿಗೆ ಬೆಲೆ ಕೊಡುವನೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪ್ರೀತಿಯ ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.